ಒಂದು ಕಡೆ ಅಮೆರಿಕ ಮಾತುಕತೆಗೆ ಇರಾನ್ ರೆಡಿ ಅಂತ ಹೇಳ್ತಾ ಇದೆ. ಆದರೆ ಮಗದೊಂದು ಕಡೆಯಲ್ಲಿ ಇರಾನ್ ಅಂತೂ ಬಿಗಿ ಪಟ್ಟು ಹಿಡಿದು ಕೂತಿದೆ. ಯಾವುದೇ ಕಾರಣಕ್ಕೂ ಹಾರ್ಮೋಸ್ ಹಿಡಿತವನ್ನು ಬಿಟ್ಕೊಡಲ್ಲ. ನಮ್ಮ ಹಿಡಿತ ಏನಿದೆ ನಾವು ಯಾವುದೇ ಕಾರಣಕ್ಕೂ ಅದನ್ನು ಸಡಿಲ ಮಾಡೋದಿಲ್ಲ. ಅದರ ಜೊತೆಗೆ ಮುಂದುವರೆದಂತೆ ಹೇಳಿಕೆಯನ್ನು ಕೊಡ್ತಾರೆ ಇಬ್ರಾಹಿಂ ಅಜೀಜಿ. ಅಮೆರಿಕ ಜಗತ್ತಿನ ದೊಡ್ಡ ಕಳ್ಳ ಅಂತ ಜರ್ದಿದೆ ಇರಾನ್. ಜಗತ್ತಿನ ಅತಿ ದೊಡ್ಡ ದರೋಡೆಕೋರ, ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ಪೈರೇಟ್ ಅನ್ನುವಂಥ ಪದವನ್ನು ಬಳಸಿರುವಂಥದ್ದು. ನಮ್ಮ ದೇಶದ ಸಾರ್ವಭೌಮತ್ವಕ್ಕೆ ಅತ್ಯಂತ ಮುಖ್ಯ ಹಾರ್ಮೂಜ್ ಜಲಸಂಧಿ. ಯಾವುದೇ ಕಾರಣಕ್ಕೂ ಅದನ್ನು ಬಿಟ್ಕೊಡುವಂತಹ ಪ್ರಶ್ನೆನೇ ಇಲ್ಲ ಅಂತ ಹೇಳಿ ಇರಾನ್ನ ರಾಷ್ಟ್ರೀಯ ಭದ್ರತಾ ಸಮಿತಿಯ ಮುಖ್ಯಸ್ಥ ಇಬ್ರಾಹಿಂ ಅಜೀಜಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಒಂದು ಟೈಮ್ನಲ್ಲಿ ಅಂದರೆ ಯುದ್ಧದ ಆರಂಭದಲ್ಲಿ ಅಮೆರಿಕ ಯಾವ ರೀತಿಯಾಗಿ ಮನ್ಸು ಮಾಡ್ತಾ ಇತ್ತೋ ಯುದ್ಧವನ್ನು ತನ್ನ ಪ್ರಕಾರನೇ ನಡೆಸ್ಕೊಳ್ತಾ ಆ ತಿರುವುಗಳನ್ನು ಕೊಟ್ಕೊಳ್ತಾ ಹೋಯಿತು. ಬಟ್ ಇವಾಗ ಕಂಪ್ಲೀಟಾಗಿ ಆ ಕಂಟ್ರೋಲ್ ಇರಾನ್ ಕೈಗೆ ಸೇರಿದೆ. ಈ ಯುದ್ಧವನ್ನು ಅಥವಾ ಹಾರ್ಮೋಸ್ ಜಲಸಂಧಿಯನ್ನು ಅಥವಾ ಈಗಿರುವಂಥ ಪ್ರಸ್ತುತ ಪರಿಸ್ಥಿತಿಯನ್ನು ತನಗೆ ಯಾವ ರೀತಿಯಾಗಿ ಬೇಕೋ ಆ ರೀತಿಯಾಗಿ ಇರಾನ್ ತಿರುಗಿಸ್ಕೊಳ್ತಾ ಇದೆ. ಹಾರ್ಮೋಸ್ ಜಲಸಂಧಿ ಲಾಕ್ ಮಾಡಿತು. ಯಾವಾಗ ಈ ಒಂದು ಹಾರ್ಮೋಸ್ ಜಲಸಂಧಿ ಲಾಕ್ ಆಯಿತೋ ದೇಶಗಳು ವಿಲ್ವಿಲ ಅಂತ ಒದ್ದಾಡ್ಬಿಟ್ವು. ಗ್ಯಾಸ್ನ ಬಿಕ್ಕಟ್ಟು, ತೈಲದ ಬಿಕ್ಕಟ್ಟು ಇದೆಲ್ಲವೂ ಕೂಡ ಉದ್ಭವಿಸಿ. ಬಟ್ ಈಗ ಇರಾನ್ನ ಹಿಡಿತ ತಪ್ಪಿಸೋದಕ್ಕೆ ಹೋಗಿ ಅಮೆರಿಕ ಕೂಡ ನಿರ್ಬಂಧ ವಿಧಿಸಿದೆ. ಇರಾನ್ ಬಂದರಿಂದ ಬರುವಂಥ ಹಡಗುಗಳನ್ನು ನಾವು ಬಿಡೋದಿಲ್ಲ. ಇರಾನ್ಗೆ ಯಾರ್ಯಾರು ಶುಲ್ಕವನ್ನು ಪಾವತಿ ಮಾಡಿ ಹಡಗುಗಳು ನಮ್ಮ ಮುಂದೆ ಬರ್ತಾವೆ ಅಂದರೆ ಹಾರ್ಮೋಸ್ ಜಲಸಂಧಿಯನ್ನು ದಾಟಿ ಬರ್ತಾವೆ, ಆ ಹಡಗುಗಳಲ್ಲಿ ನಾವು ನಿರ್ಬಂಧವನ್ನು ವಿಧಿಸ್ತೀವಿ. ಆ ಹಡಗುಗಳನ್ನು ನಾವು ಬಿಡೋದಿಲ್ಲ ಅನ್ನುವಂಥ ಬಿಗಿಪಟ್ಟನ್ನು ಅಮೆರಿಕ ಹಾಕ್ಕೊಂಡಿದೆ. ಸೊ ಈಗ ಇರಾನ್ ಹೇಳ್ತಿರುವಂಥದ್ದೇನು, ಅಮೆರಿಕಾದ ನಿರ್ಬಂಧ ಏನಿದೆ ಆ ನಿರ್ಬಂಧವನ್ನು ತೆರವು ಮಾಡಿದರೆ ಮಾತ್ರ ನಾವು ಮಾತುಕತೆಗೆ ಬರ್ತೀವಿ ಅಂತ. ಅಂದರೆ ಹಾರ್ಮೋಸ್ ಜಲಸಂಧಿ ಮೇಲೆ ಅಮೆರಿಕ ಏನು ನಿಯಂತ್ರಣವನ್ನು ಸಾಧಿಸ್ತಾ ಇದೆ, ಅನ್ಯಾಯವಾಗಿ ತನ್ನದಲ್ಲದ ಪ್ರದೇಶವನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಅಮೆರಿಕ ಏನು ಮಾಡ್ತಾ ಇದೆ ಅದನ್ನು ಅಮೆರಿಕ ಫಸ್ಟ್ ಬಿಡಬೇಕು. ಯಾವುದೇ ಕಾರಣಕ್ಕೂ ಹಾರ್ಮೋಸ್ ನಮ್ಮ ಹಿಡಿತವನ್ನು ತಪ್ಪೋದಕ್ಕೆ ನಾವು ಬಿಡೋದಿಲ್ಲ. ಅದು ಯಾವತ್ತಿದ್ರೂ ಕೂಡ ನಮ್ಮ ದೇಶದ ಸ್ವತ್ತು ಅನ್ನುವಂಥ ಮಾತನ್ನು ಇರಾನ್ ಹೇಳ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.